ಗಿವ್ ಈಕ್ವಲ್ ಇಂಪಾರ್ಟೆನ್ಸ್. ಟೀಚರಿಗೂ ಭಾಳ ಇಂಪಾರ್ಟೆಂಟು, ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ದಿನ ಇವತ್ತು. ಯಾಕಂದರೆ ನಾವು ಇವತ್ತೇನು ನಿಮಗೆ ಒಂದು 10-15 ನಿಮಿಷ ನಾನು ಏನು ಹೇಳ್ತೀನಿ, ನೀವು ಅದನ್ನು ಗಮನವಿಟ್ಟು ಕೇಳಿದರೆ ಯು ಕ್ಯಾನ್ ಚೇಂಜ್ ಯುವರ್ ಲೈಫ್. ಸರಿನಾ? ಸೊ ಗಿವ್ ಫುಲ್ ಅಟೆನ್ಷನ್. ಸೊ ನಾವಿವತ್ತು ನಿಮಗೆ ಧ್ಯಾನದ ಬಗ್ಗೆ ಹೇಳಬೇಕು ಅಂತ ಬಂದಿದ್ದೀವಿ. ಕರೆಕ್ಟ್? ಇವಾಗಿನ ಲೈಫಲ್ಲಿ ಎಲ್ಲರಿಗೂ ಏನಿದೆ? ಸ್ಟ್ರೆಸ್. ಕರೆಕ್ಟ್. ಎಲ್ಲರ ಬಾಯಲ್ಲೂ ಬರೋದೇನು ಫಸ್ಟ್ ಪಾಯಿಂಟು? ಸ್ಟ್ರೆಸ್. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದು ಹೆಂಗೆ ಅಂತ ಎಲ್ಲರಿಗೂ ಗೊತ್ತಿದೆಯಾ? ಇಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಸ್ಟ್ರೆಸ್ ಇದೆ. ಈಗ ನಿಮಗೆ ಟೀಚರ್ಸಿಗೆ ವರ್ಕಿಂಗ್ ಸ್ಟ್ರೆಸ್ ಇರ್ಬೋದು, ಮನೆ ಸ್ಟ್ರೆಸ್ ಇರ್ಬೋದು, ಮಕ್ಕಳಿಗೆ ಓದೋ ಸ್ಟ್ರೆಸ್ಸು, ಆಮೇಲೆ ಅವ್ರದ್ದೇನು ಪಿಯರ್ಸ್ ಇರ್ತಾರೆ ಅವ್ರದ್ದು ಸ್ಟ್ರೆಸ್ಸು. ಸೊ ಎಲ್ಲರಿಗೂ ಎಲ್ಲಿ ಕೇಳಿದ್ರು ಸ್ಟ್ರೆಸ್ಸು ಅಂತಾರೆ. ಯಾರಿಗೂ ನೆಮ್ಮದಿ ಇಲ್ಲದ ಜೀವನ ಆಗಿದೆ. ಕರೆಕ್ಟಾ? ನಮ್ಮ ಪೂರ್ವಜರು ಎಷ್ಟು ನೆಮ್ಮದಿಯಿಂದ ಇರ್ತಿದ್ರು, ಅದರ 10% ನಾವು ನೆಮ್ಮದಿಯಿಂದ ಇಲ್ಲ ಇವತ್ತು. ಬಟ್ ಅವ್ರಿಗಿಂತ ಫೆಸಿಲಿಟಿ ಭಾಳ ಇದೆ ನಮಗೆ, ಆದರೂ ನಾವು ನೆಮ್ಮದಿಯಿಂದ ಇದ್ದೀವ? ನಮ್ಮನ್ನು ನಾವು ಕ್ವಶನ್ ಮಾಡಿದಾಗ ನಮಗೆ ಸಮಾಧಾನ ಸಿಗೋದಿಲ್ಲ. ಕರೆಕ್ಟಾ? ಎಲ್ಲ ಇದೆ ನಮ್ಮ ಹತ್ರ, ಓಡಾಡೋ ಗಾಡಿ ಇದೆ, ಫೆಸಿಲಿಟೀಸು ಎಲ್ಲ ಕಂಫರ್ಟ್ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಕರೆಕ್ಟ್? ಪೂರ್ವಜರಿಗೆ ಮನಸ್ಸಿಗೆ ನೆಮ್ಮದಿ ಇತ್ತು, ಇಷ್ಟು ಫೆಸಿಲಿಟಿ ಇದ್ದಿಲ್ಲ, ಆದರೂ ಎಂಜಾಯ್ ಮಾಡ್ತಿದ್ರು ಲೈಫ್ನ. ನಾವು ಎಷ್ಟು ಜನ ಲೈಫನ್ನು ಎಂಜಾಯ್ ಮಾಡ್ತಾ ಇದ್ದೀವಿ? ಹೌದಾ? ಈ ಪ್ರಶ್ನೆಗಳನ್ನ ನಾವು ಯಾವತ್ತಾರ ಫ್ರೀ ಇದ್ದಾಗ ನಮ್ಮನ್ನು ನಾವು ಕೇಳಿದಾಗ ಪ್ರಶ್ನೆ ಹುಡ್ಕೋದು ಎಷ್ಟು ಕಷ್ಟ ಆಗುತ್ತೆ ಅಂದರೆ, ವಾಟ್ ಐ ಆಮ್ ಡೂಯಿಂಗ್ ನಾವು, ಏನು ಮಾಡ್ತಾ ಇದ್ದೀನಿ ನಾನು ಜೀವನದಲ್ಲಿ ಅನ್ನೋ ಪ್ರಶ್ನೆ ನಿಮಗೆ ಹೇಳಬೇಕು. ಮತ್ತು ಇದಕ್ಕೆ ಉತ್ತರ ಯಾರ ಹತ್ರ ಸಿಗುತ್ತೆ? ಯಾರು ಉತ್ತರ ಕೊಡ್ಬೇಕು ನಿಮಗೆ? ಎಲ್ಲಿ ಖುಷಿ ಹುಡ್ಕಂತ ಹೋಗ್ತೀರಾ? ಎಲ್ಲಿ ನೆಮ್ಮದಿ ಹುಡುಕ್ತೀರಾ? ಯಾರ ಹತ್ರ ಹೋಗ್ತೀರಾ? ಯಾಕಂದರೆ ಹೋಗೋ ಪರ್ಸನು ಹಂಗೆ ಇದ್ದಾನೆ, ನಿಮ್ಮಂಗೆ ಇದ್ದಾನೆ. ಕರೆಕ್ಟಾ? ಹಿಂಗೆ SLCಯಲ್ಲಿ ಚೆನ್ನಾಗಿ ಓದೋರು ಇವ್ರು ರ್ಯಾಂಕ್ ಬರಬೇಕು ಅಂದರೆ ರ್ಯಾಂಕ್ ಅವನ ಹತ್ರನೇ ಹೋಗ್ಬೇಕು ತಾನೆ. ಫೇಲ್ ಆಗಬೇಕು ಅಂದರೆ ಫೇಲ್ ಆಗೋನ ಹತ್ರ ಹೋಗ್ಬೇಕು. ಹಾಗೆ ಲೈಫಲ್ಲಿ ನಮಗೆ ನೆಮ್ಮದಿ ಬೇಕು ಅಂದರೆ ಯಾರು ನೆಮ್ಮದಿ ಪಡ್ಕೊಂಡಿದ್ದಾರೆ? ಕರೆಕ್ಟಾ? ಯಾರು ಸಂತೋಷವನ್ನು ಪಡೆದಿದ್ದಾರೆ, ಆನಂದವನ್ನು ಪಡೆದಿದ್ದಾರೆ, ಅವ್ರ ಮಾರ್ಗವನ್ನು ನಾವು ಅನುಸರಿಸಿ ಅವ್ರ ಹತ್ರ ಹೋದರೆ ನಮಗೆ ಸಮಾಧಾನ ಸಿಗ್ಬೋದಾ? ಕರೆಕ್ಟ್? ಓಕೆ. ನಾನಿವತ್ತು ನಿಮಗೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಈ 3 ಪಾಯಿಂಟ್ಸ್ ಹೇಳ್ತೀನಿ ನಾನು ನಿಮಗೆ ಇವತ್ತು. ಯಾಕಂದರೆ ಫಾರ್ ಸ್ಟೂಡೆಂಟ್ಸ್ ಇಲ್ಲಿ ಏನು ಬೇಕೋ ಅಷ್ಟೇ ಹೇಳ್ಬೇಕಾಗುತ್ತೆ. ಸ್ಪಿರಿಚುಯಾಲಿಟಿ ಅಂದರೆ ಅದು ಸಮುದ್ರ ಇದ್ದಂಗೆ, ಹೇಳ್ಕೊತ ಹೋದರೆ ನಾನ್ ಸ್ಟಾಪ್. ನಮಗೆ ಇವತ್ತು ಏನು ಬೇಕು? 3 ಪಾಯಿಂಟ್ ಬೇಕು. ಆ 3 ಪಾಯಿಂಟ್ ಬಗ್ಗೆ ಹೇಳ್ತೀನಿ. ಧ್ಯಾನ ಅಂದ್ರೇನು, ಓಕೆ, ಯಾವ ರೀತಿ ಮಾಡೋದು, ಮತ್ತು ಅದ್ರದ್ದು ಇಂಪಾರ್ಟೆನ್ಸ್ ಸ್ಟೂಡೆಂಟ್ ಲೈಫಿಗೆ ಮತ್ತು ಟೀಚರ್ಸಿಗೆ ಯಾಕಿದೆ. ಓಕೆ? ಸೊ ಫಸ್ಟ್ ಬರೋಣ. ಫಸ್ಟ್ ಪಾಯಿಂಟ್ ಏನು ಅಂತಂದರೆ ಮೆಮೊರಿ. ಸ್ಟೂಡೆಂಟ್ಸಿಗೆ ಏನು ಬೇಕು? ಮೆಮೊರಿ ಬೇಕಾ ಬೇಡವಾ? ಎಸ್. ಸೊ ಈಗ ಇಷ್ಟು ಜನ ಕೂತ್ಕೊಂಡಿದ್ದೀರಲ್ಲ, ಎಷ್ಟು ಜನಕ್ಕೆ 100% ಮೆಮೊರಿ ಇದೆ? ಕೈ ಎತ್ತಿ. 100% ಮೆಮೊರಿ ಇರೋರು ಕೈ ಎತ್ತಬೇಕು. ಹೆದರ್ಕೋಬೇಡಿ, ಯಾರಿಗೂ ನಾನೇನು ಎದ್ದು ಪಾಠ ಕೇಳಲ್ಲ, ಏನು ಕೇಳಲ್ಲ. ಎಷ್ಟು ಜನಕ್ಕಿದೆ? ನೋಬಡಿ ಇಸ್ ದೇರ್. 1 ಹ್ಯಾಂಡ್. ಓಕೆ, ಸರಿ, ಕೈ ಇಳಿಸಮ್ಮ. ನಿನ್ನ ಹೆಸರೇನಮ್ಮ? ಹಾಂ, ಕೀರ್ತನ. ಓಕೆ, ಸಾರಿ, ಕೀರ್ತನ. ವೆರಿ ಗುಡ್. ಓಕೆ, ಹಾಗಾದ್ರೆ ಮೆಮೊರಿ ಪವರ್ ಉಳಿದವ್ರದ್ದು ಇಲ್ಲ ಅಂತ ಅರ್ಥನ? 100% ಇಲ್ಲ. ಮೆಮೊರಿ ಪವರ್ ಇದೆ, ಬಟ್ 100% ಇಲ್ಲ. ಇದೆ ನಿಮ್ಮ ಉತ್ತರ ತಾನೇ? ರೈಟ್? ಈಗ ನಾನು ನಿಮಗೆ 100% ಇದೆ ಅಂತ ರಿಯಲೈಸ್ ಮಾಡಿಸಿದ್ರೆ ಮಾಡಿಸ್ಲಾ? ಓಕೆ. ಸೊ ರೀಸೆಂಟಾಗಿ ನಿಮಗೆ ಇಷ್ಟವಾಗಿದ್ದು ಯಾವುದಾದ್ರೂ ಒಂದು ಮೂವಿ ಅಥವಾ ಧಾರಾವಾಹಿ ಅಥವಾ ಒಂದು ಸಾಂಗ್ ಕೇಳಿದ್ದೀರಾ? ಅದನ್ನು ನಿಮ್ಮ ಫ್ರೆಂಡ್ ಜೊತೆ ಹೇಳಬೇಕಾದ್ರೆ ಪಿನ್ ಟು ಪಿನ್ ಹೇಳಿದ್ದೀರಾ? ಏನಾರ ಪಾಯಿಂಟ್ ಮಿಸ್ ಮಾಡಿದ್ದೀರಾ? ಅದ್ರಾಗೆ ಮಾಡಿದ್ದೀರಾ? ಹೆಂಗೆ ಹೇಳ್ತೀರಾ ಅವಾಗ? ಈ ಪಿಕ್ಚರ್ ನೋಡಿದ್ದೆ, ಈ ಸೀನು, ಈ ಪರ್ಟಿಕ್ಯುಲರ್ ಸೀನು ಎಲ್ಲ ಹೇಳ್ತೀರಾ. ಕರೆಕ್ಟ್? ಸೊ ಮತ್ತಲ್ಲ 100% ಮೆಮೊರಿ ಐತೆ ಇಲ್ಲ? ಇದೆಯಾ? ಹೇಳೋದು ಅರ್ಥ ಆಗ್ತಿದೆಯಾ? ಮತ್ತು ಯಾವುದೋ ಒಂದು ಮೂವಿ ಸಾಂಗ್ ನೋಡ್ತೀರಿ, ಹೋಗ್ಲಿ ಬಿಡ್ರಿ, ಪಿಕ್ಚರ್ ನೋಡೋಕ್ಕೆ ಟೈಮ್ ಇಲ್ಲ ನಿಮಗೆ. ಯಾವುದೋ ಒಂದು ಇಷ್ಟವಾದ ಮೂವಿ ನಿಮಗೆ ನೋಡಿ
ಎಷ್ಟು ಚೆನ್ನಾಗಿದೆ ಅದು ಮೂವಿ ಅಂತೇಳಿ ಪಿನ್ ಟು ಪಿನ್ ಹೇಳ್ತೀರಾ ಫ್ರೆಂಡ್ ಹತ್ರ ಶೇರ್ ಮಾಡಬೇಕಾರೆ, ಅಥವಾ ಯಾವುದೋ ಒಂದು ಟೂರಿಗೆ ಹೋಗ್ತೀರಾ, ಅಲ್ಲಿ ನೋಡಿರೋದೆಲ್ಲ ನಿಮಗೆ ಕಣ್ಣಲ್ಲೇ ಇರುತ್ತೆ, ಯಾವುದು ಮಿಸ್ ಮಾಡಲ್ಲ ನೀವು. ಪಿನ್ ಟು ಪಿನ್ ಆ್ಯಸ್ ಇಟ್ ಈಸ್ ಹೇಳ್ತೀರಾ. ಎಷ್ಟು ಜನ ಹೇಳ್ತೀರಿ ಕೈ? ಮತ್ತು 100% ಇದೆಯಾ ಈಗ ಮೆಮೊರಿ ಪವರು? ಒಪ್ಕೊಂತೀರಾ? ಎಸ್ ಆರ್ ನಾಟ್? ಕೈ ಇಳಿಸಿ. ಸೊ ಮೆಮೊರಿ ಪವರು ಎಲ್ಲ ಎಲ್ಲಿ ಮಾಡ್ಕೊತಾ ಇದೀವಿ ಅಲ್ಲಿ ಮಾಡ್ಕೊತಾ ಇಲ್ಲ. ಯಾಕೆ? ಅದೇ ಕ್ವಶನ್ ಮಾರ್ಕ್. ಕರೆಕ್ಟ್? ಸೊ ಎಲ್ಲರಿಗೂ ಸಮಾನವಾದ ಸ್ಟ್ರೆಂತ್ ನಮಗಿದೆ, ಬಟ್ ವಿ ಆರ್ ನಾಟ್ ಯುಟಿಲೈಸಿಂಗ್ ಇಟ್. ಈಗ ನಿಮಗೆ ಓದ್ರಿ ಅಂತಂದರೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ. ಅದೇ ಒಂದು ಸೀರಿಯಲ್ ನೋಡಬೇಕಾದ್ರೆ, ಪಿಕ್ಚರ್ ನೋಡಬೇಕಾದ್ರೆ ನೀವು ಫುಲ್ ಇನ್ವಾಲ್ವ್ ಆಗಿರ್ತೀರ. ಕರೆಕ್ಟ್? ಯಾರು ಪಕ್ಕದಲ್ಲಿ ಮಾತಾಡಿದ್ರು ಕೇಳಿಸೋದಿಲ್ಲ, ಫುಲ್ ಇನ್ವಾಲ್ವ್ ಆಗಿರ್ತೀರಿ, ಮೈಂಡಲ್ಲಿರುತ್ತೆ, ಫುಲ್ ಫೋಕಸ್ ಆಗಿರುತ್ತೆ. ದಿಸ್ ಈಸ್ ದ ಸೀಕ್ರೆಟ್. ನೀವತ್ತು ಸ್ಕೋರ್ ಮಾಡಬೇಕು, ಎಲ್ಲರೂ 100% ತೆಗಿಬೇಕು ಅಂತಂದರೆ ದಿಸ್ ಈಸ್ ದ ಸೀಕ್ರೆಟ್. ಈಗ ಒನ್ ಮೋರ್ ಕ್ವಶನ್. ಈಗ ಇಲ್ಲಿ ಎಷ್ಟು ಜನ ಫಸ್ಟ್ ಕ್ಲಾಸು 90% ಅಬೋ 90 ತೆಗಿಬೇಕು ಅಂತಿದ್ದೀರಿ? ಕೈ. ಕರೆಕ್ಟ್? ಎಲ್ಲರೂ ಕೈ ಎತ್ತುತ್ತಾ ಇದ್ದೀರಾ. ಕೈ. ಎಷ್ಟು ಜನ ತೆಗ್ದಿದ್ದೀರಿ ಅವ್ರ ಕೈ. ಎಷ್ಟು ಜನ ಅಬೋ 90 ಏನು ನೀವು ಕನಸಿದೆಯಲ್ಲ ಅವ್ರಿಗೆ ಕೈ ಎತ್ತಿ. ಅಬೋ 90 ವೆರಿ ಗುಡ್, ಚೆನ್ನಾಗಿದೆ, ಇದೆ ಸ್ಟ್ರೆಂತು, ಗುಡ್. ಇನ್ನು ಉಳಿದವರು ಕನಸು ಕಾಣ್ತಾ ಇದ್ದಾರೆ, ಆಗ್ತಾ ಇಲ್ಲ. ಕರೆಕ್ಟ್? ಕೈ ಪರವಾಗಿಲ್ಲ. ಸೊ ಅದಕ್ಕೆ ಈ ಸೀಕ್ರೆಟ್ ಬೇಕು. ಓದಬೇಕಾದ್ರೆ ಮೈಂಡ್ ಬಾಡಿ ಅಲ್ಲಿರಬೇಕು. ನೀವು ಯಾವುದೇ ಜೀವನದಲ್ಲಿ ಕೆಲಸ ಮಾಡಿದರೆ, ಒಬ್ಬ ಯಶಸ್ವಿ ವ್ಯಕ್ತಿ ಅಥವಾ ಸಕ್ಸಸ್ಫುಲ್ ಪರ್ಸನ್ ಯಾಕೆ ಸಕ್ಸಸ್ ಆಗ್ತಾ ಇದ್ದಾನೆ ಅಂದರೆ ಬಾಡಿ ಮತ್ತು ಮೈಂಡು ಆ ಪ್ರೆಸೆಂಟ್ ಮೂಮೆಂಟಲ್ಲಿ ಇದೆ. ಇಷ್ಟೇ ನಿಮಗೆ ಅವ್ರಿಗೂ ಇರೋ ವ್ಯತ್ಯಾಸ. ನಿಮಗೆ ಯಾಕೆ ಅದು ಆಗ್ತಾ ಇಲ್ಲ ಅಂತಂದರೆ ಗಮನ ನಿಮ್ಮದು ಬೇರೆ ಕಡೆ ಇದೆ. ಯು ಆರ್ ಡಿಸ್ಟ್ರಾಕ್ಟಿಂಗ್ ಯುವರ್ ಸೆಲ್ಫ್. ನಿಮಗೆ ಯಾರು ಡಿಸ್ಟ್ರಾಕ್ಟ್ ಮಾಡ್ತಾ ಇಲ್ಲ, ನೀವೇ ಡಿಸ್ಟ್ರಾಕ್ಟ್ ಆಗ್ತಾ ಇದ್ದಾರೆ. ಮತ್ತು ನಿಮ್ಮನ್ನು ಯಾರು ತಡೀತಾ ಇದ್ದಾರೆ? ನಿಮ್ಮ ಮೈಂಡಿಗೆ ಕರೆಕ್ಟಾಗಿ ಅದನ್ನು ಒಂದು ದಿಶೆ ಕೊಟ್ಟರೆ, ಗೋಲ್ ಕೊಟ್ಟು ಫೋಕಸ್ ಆಗಿದ್ದರೆ ನೀವು ಯಾರಿಗಿಂತ ಏನು ಕಮ್ಮಿ ಇಲ್ಲ. ಸರಿನಾ? ಸೊ ಓದಬೇಕಾದ್ರೆ ಮೆಮೊರಿ ಪವರು ಎಲ್ಲರಿಗೂ 100% ಇದೆ ಅಂತ ಈಗ ಕ್ಲಿಯರ್ ಆಯಿತಾ? ಸೊ ಇದನ್ನು ಇನ್ನೂ ಜಾಸ್ತಿ ಮಾಡೋದಕ್ಕೆ ನಾನು ಹೇಳೋ ಮೆಡಿಟೇಷನ್ನು ನಿಮಗೆ ಹೆಲ್ಪ್ ಆಗುತ್ತೆ. ಫಸ್ಟ್ ಪಾಯಿಂಟ್ ಇಸ್ ಕ್ಲಿಯರ್, ಏನೂ ಡೌಟ್ ಇಲ್ಲಲ್ಲ? ಓಕೆ. ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಸ್ಟೂಡೆಂಟ್ಸಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟು ಬೇಕಲ್ವಾ? ಎಲ್ಲರಿಗೂ ಸ್ಟ್ರೆಸ್ ಇದೆಯಾ? ಯಾರಿಗಿಲ್ಲ ಕೈ ಎತ್ತಿ. ಎಲ್ಲರಿಗೂ ಇದೆ. ಎಲ್ಲರಿಗೂ ಸ್ಟ್ರೆಸ್ ಇದೆ, ಒತ್ತಡ ಇದೆಯಾ? ಓಕೆ. ಸೊ ಯಾರಾದರೂ ಇಲ್ಲ ಅಂತಂದರೆ ಕೈ ಎತ್ಬೋದು, ಏನು ತಪ್ಪಿಲ್ಲ. ನನಗೆ ಸ್ಟ್ರೆಸ್ ಇಲ್ಲ, ಆರಾಮ್ಸೆ ಇದ್ದೀನಿ ಅಂದರೆ ಕೈ ಎತ್ತಿ, ಪರವಾಗಿಲ್ಲ. ಓಕೆ. ಸ್ಟ್ರೆಸ್ ಇಲ್ಲ, ವೆರಿ ಗುಡ್, ಏನು ಟೆನ್ಷನ್ ಮಾಡ್ಕೊಳಲ್ಲ, ವೆರಿ ಗುಡ್. ರೇರ್ ಕೇಸಸ್, ಚಪ್ಪಾಳೆ ಹೊಡೀರಿ ಅವರಿಗೆ. ಈಗ ಸ್ಟ್ರೆಸ್ ಅಂದ್ರೇನು ಒಂದೇ ಲೈನಲ್ಲಿ ನಿಮಗೆ ನೀವು ಅನುಭವಿಸಿರ್ತೀರ, ಅದನ್ನು ನಾವು ಈಗ ಡಿಸ್ಕಸ್ ಮಾಡೋಣ. ಈಗ ನೀವು ಎಲ್ಲರೂ ಎಕ್ಸಾಮ್ ಬರೆದಿದ್ದೀರಿ ಇಲ್ಲಿ, ಕರೆಕ್ಟಾ? ಎಕ್ಸಾಮ್ ಬರ್ದಿವ ಹಾಲಲ್ಲಿ ಎಂಟ್ರಿ ಆಗ್ತೀರಿ. ಎಕ್ಸಾಮ್ ಹಾಲಲ್ಲಿ ಎಲ್ಲ ಪ್ರಿಪೇರ್ ಆಗಿರ್ತೀರ. ಓದ್ಬಿಟ್ಟು ಎಕ್ಸಾಮ್ ಹಾಲ್ ಒಳಗೆ ಹೋಗ್ತೀರಾ. ಕ್ವಶನ್ ಪೇಪರ್ ಕೊಡ್ತಾರೆ, ನೋಡ್ಕೊತೀರ, ಬರೀತಾ ಹೋಗ್ತೀರಾ. ಯಾವುದೋ ಒಂದು ಕ್ವಶನ್ ಇರುತ್ತೆ, ಅದಕ್ಕೆ ನಿಮಗೆಲ್ಲ ಆನ್ಸರೇ ಬರಲ್ಲ. ಬಟ್ ಓದಿರ್ತೀರ, ಆನ್ಸರ್ ಬರಲ್ಲ. ಓಕೆ, ಅದನ್ನು ಅಲ್ಲಿ ಬಿಟ್ಬಿಡ್ತೀರ. ಬಿಟ್ಟು ಕ್ಲಾಸ್ ರೂಮಿಂದ ಹೊರಗೆ ಬರ್ತೀರ. ಹೊರಗೆ ಬಂದು ಅಗೇನ್ ನಿಮ್ಮ ಫ್ರೆಂಡ್ಸು, ಟೀಚರ್ ಹತ್ರ ಅಥವಾ ನಿಮ್ಮ ತಾಯಿಯವ್ರ ಹತ್ರ ಹೆಂಗೆ ಬರೆದ ಎಕ್ಸಾಮ್ ಅಂತ ಕೇಳ್ತಾರಲ್ಲ, ಆವಾಗ ಆ ಕ್ವಶನಿಗೆ ಆನ್ಸರ್ ಬರುತ್ತೆ. ಆವಾಗ ಅದೇನು ನಿಮ್ಮ ಕ್ವಶನ್ ಬಿಟ್ಟಿರ್ತೀರಲ್ಲ ಅದಕ್ಕೆ ಆನ್ಸರ್ ಬರುತ್ತೆ. ಒಳಗಡೆ ಯಾಕೆ ಬರಲಿಲ್ಲ ಅಂದರೆ ಸ್ಟ್ರೆಸ್ಸಲ್ಲಿ ಇರ್ತೀರ, ಟೆನ್ಷನಲ್ಲಿ ಇರ್ತೀರ. ಆ ಸ್ಟ್ರೆಸ್ಸಿಗೆ ತಲೆ ಓಡಲ್ಲ, ಬ್ರೈನ್ ವರ್ಕ್ ಮಾಡಲ್ಲ. ಹೊರಗಡೆ ಬಂದಾಗ ಅದೇ ಕ್ವಶನಿಗೆ ಆನ್ಸರ್ ಸಿಗುತ್ತೆ. ಯಾಕೆ ಅಂದರೆ ಅಲ್ಲಿ ಯಾರೂ ಸ್ಟ್ರೆಸ್ ಕೊಡೋರಿಲ್ಲ, ಅಲ್ಲೂ ಯಾರೂ ಸ್ಟ್ರೆಸ್ ಕೊಡಲ್ಲ. ಬಟ್ ಇಟ್ಸ್ ಗೇಮ್, ಮೈಂಡ್ ಗೇಮ್. ಒಳಗಡೆ ಇದ್ದಾಗ ಸ್ಟ್ರೆಸ್ ಫೀಲ್ ಮಾಡಿ ನಾವೇನು ಮಾಡ್ತೀವಿ ಅಂದರೆ 100% ನಮ್ಮ ಎಫಿಷಿಯನ್ಸಿಯನ್ನು ಯೂಸ್ ಮಾಡೋದು. ಹೊರಗಡೆ ಬಂದಾಗ ಟೆನ್ಷನ್ ಫ್ರೀ. ಎರಡು ಪಾಯಿಂಟ್ ಇದೆ, ಒಂದು ಪಾಸಿಟಿವ್ ಥಿಂಕಿಂಗು, ಒಂದು ನೆಗೆಟಿವ್ ಥಿಂಕಿಂಗ್.
ಕರೆಕ್ಟ್? Yes. ಎಲ್ಲರೂ ಬೆಳಗಿಂದ ಸಾಯಂಕಾಲ ತನಕ ಎಷ್ಟು ಜನ ಪಾಸಿಟಿವ್ ಯೋಚನೆ ಮಾಡ್ತೀರಾ? ಕೆಲವರು ಜನನ. ಎಲ್ಲರೂ ಪಾಸಿಟಿವ್ ಯೋಚನೆ ಮಾಡ್ತೀರಾ? ಫ್ರ್ಯಾಂಕಾಗಿ ಕೈ ಎತ್ತಬೇಕು. ಸುಮ್ಮನೆ ಅವ್ರ ಕೈ ಎತ್ತಿದ್ರು ಇವ್ರ ಕೈ ಎತ್ತಿದ್ರು ಅಂತ ಎತ್ತಬೇಡ್ರಿ. ನಿಮಗೆ ಏನು ಹೇಳಿ, ಪಾಸಿಟಿವ್ ಯೋಚನೆ ಮಾಡೋರ ನೀವು? ನೆಗೆಟಿವ್ ಯೋಚನೆ ಮಾಡೋರ ನಂಬರ್ಸ್ ಜಾಸ್ತಿ ಇದೆ. ಕರೆಕ್ಟ್? ಹೌದಾ? ಕೈ ಇದು ಭಾಳ ಇಂಪಾರ್ಟೆಂಟ್ ಲೈಫಲ್ಲಿ. ಗೊತ್ತಾಯ್ತಿದೆಯಾ? ಯಾಕಂದರೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗೋದೇ ಪಾಸಿಟಿವ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗಿಂದ. ನಾವು ಪಾಸಿಟಿವ್ ಆಗಿದ್ದರೆ ನಮ್ಮ ಜೊತೆಗಿರೋರು ಪಾಸಿಟಿವ್ ಆಗಿರ್ತಾರೆ. ನಾವು ನೆಗೆಟಿವ್ ಆಗಿದ್ದರೆ ಜೊತೆಗಿರೋರು ಏನಾಗ್ತಾರೆ? ನೆಗೆಟಿವ್ ಆಗ್ತಾರೆ. ಇದಕ್ಕೊಂದು ಎಕ್ಸಾಂಪಲ್ ಕೂಡ ನಿಮಗೆ ಹೇಳ್ತೀನಿ, ಸೊ ದಟ್ ಯು ಕ್ಯಾನ್ ರಿಲೇಟ್. ಜಪಾನ್ ಗೊತ್ತಿದೆಯಲ್ಲ ನಿಮಗೆ? ಜಪಾನಲ್ಲಿ ಒಂದು ರಿಸರ್ಚ್ ಮಾಡ್ತಾರೆ. ಏನು ರಿಸರ್ಚು? ಸಿಂಪಲ್ ರಿಸರ್ಚು. 2 ಗ್ಲಾಸಲ್ಲಿ ನೀರು ತುಂಬ್ತಾರೆ. ನೀರು ತುಂಬಿ ಒಂದರಲ್ಲಿ ಐ ಲವ್ ಯು ಅಂತ ಬರೀತಾರೆ, ನಾನು ನಿನ್ನ ಪ್ರೀತಿಸುತ್ತೇನೆ ಅಂತ ಕನ್ನಡದಲ್ಲಿ. ಇನ್ನೊಂದರಲ್ಲಿ ಐ ಹೇಟ್ ಯು ಅಂತ ಬರೀತಾರೆ. ಎರಡೇ ಬರೆಯೋದು ಒಂದು ಪಾಯಿಂಟ್. 24 hours to 48 hours ಅದನ್ನು ಏನು ಮಾಡ್ತಾರೆ ಅಂತಂದರೆ ಅಬ್ಸರ್ವೇಷನಲ್ಲಿ ಇಡ್ತಾರೆ. ಅಬ್ಸರ್ವೇಷನಲ್ಲಿ ಮೈಕ್ರೋಸ್ಕೋಪ್ ಅಬ್ಸರ್ವೇಷನ್ ಇಟ್ಟು ಆಮೇಲೆ ಅದನ್ನು ಟೆಸ್ಟ್ ಮಾಡ್ತಾರೆ ವಾಟರನ್ನು. ಐ ಹೇಟ್ ಯು ಅಂತ ಏನು ಬರ್ತಿದ್ರಲ್ಲ ಅದರಲ್ಲಿ ಬ್ಲ್ಯಾಕ್ ಕ್ರಿಸ್ಟಲ್ ಫಾರ್ಮೇಷನ್ ಆಗಿರುತ್ತೆ. ಐ ಲವ್ ಯು ಅಂತ ಏನು ಬರೆದಿರ್ತಾರಲ್ಲ ಅದರಲ್ಲಿ ಗೋಲ್ಡನ್ ಕ್ರಿಸ್ಟಲ್ಸು ಫಾರ್ಮೇಷನ್ ಆಗಿರುತ್ತೆ. ಬರೀ ಬರೆದಿರೋದು ವೈಬ್ರೇಷನ್ಸಿಂದ ಇಷ್ಟೊಂದು ಚೇಂಜಸ್ ಆಗುತ್ತೆ. ಇದೆಲ್ಲ ಮಾಡಿರೋದಿದೆ ನಮಗೆ, ನಾವು ಅದನ್ನು ಅಳವಡಿಸ್ಕೊಳ್ತಾ ಇಲ್ಲ ಅಷ್ಟೇ. ಸೊ ಈಗ ನೀವು ಯೋಚನೆ ಮಾಡಿರಿ, ನಾವು ಪಾಸಿಟಿವ್ ಯೋಚನೆ ಮಾಡಬೇಕಾ, ನೆಗೆಟಿವ್ ಯೋಚನೆ ಮಾಡಬೇಕಾ? ಪಾಸಿಟಿವ್ ಯೋಚನೆ. ಒಂದು ಗ್ಲಾಸ್ ಆಫ್ ವಾಟರು ನೀವು ಏನು ಯೋಚನೆ ಮಾಡ್ತೀರಿ ಅದರಿಂದ ಅದಕ್ಕೆ ಎಫೆಕ್ಟ್ ಆಗ್ತಿದೆ ಅಂದರೆ ನಿಮ್ಮ ಜೊತೆಗಿರೋರು ಎಫೆಕ್ಟ್ ಆಗಲ್ವಾ? ನಿಮಗೆ ಎಫೆಕ್ಟ್ ಆಗಲ್ವಾ? ಆಗುತ್ತಾ ಇಲ್ಲ? ಸೊ ಅದಕ್ಕೆ ವಿ ಶುಡ್ ಆಲ್ವೇಸ್ ಹ್ಯಾವ್ ಎ ಮಿರಾಕಲ್ ಥಿಂಕಿಂಗ್ ಅಂತಿದ್ರು ನಮ್ಮ ಪತ್ರಿ ಸರ್. ಆರ್ಡಿನರಿ ಯೋಚನೆ ಮಾಡಬೇಡ್ರಿ, ಎಕ್ಸ್ಟ್ರಾಡಿನರಿ ಯೋಚನೆ ಮಾಡಿ. ಮಾಡಿದಾಗ ಲೈಫಲ್ಲಿ ಏನಾಗುತ್ತೆ ಅಂದರೆ ವಿ ಕ್ಯಾನ್ ಅಚೀವ್ ಸಮಥಿಂಗ್. ಸೊ ಅದಕ್ಕೆ ಪಾಸಿಟಿವ್ ಥಿಂಕಿಂಗ್ ಈಸ್ ಇಂಪಾರ್ಟೆಂಟ್. ಎಸ್ ಸರ್. ಇಂಪಾರ್ಟೆಂಟಾ? Yes, ಎಷ್ಟು sir. ಜನಕ್ಕೆ ಇಂಪಾರ್ಟೆಂಟ್ ಅನಿಸುತ್ತೆ? ಕೈ ಎತ್ತಿ. ಎಲ್ಲರಿಗೂ ಇಂಪಾರ್ಟೆಂಟ್. ಸೊ ಯಾರ್ಯಾರು ನೆಗೆಟಿವ್ ಕೈ ಇಡ್ತೀವಿ, ಯಾರ್ಯಾರು ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದೀರಾ, ಒಂದೇ ಸತಿಗೆ ಚೇಂಜ್ ಆಗಲ್ಲ. ಬಟ್ ನೀವು ಆಲ್ವೇಸ್ ಯು ಶುಡ್ ಬಿ ಅವೇರ್ ಆಫ್ ಯುವರ್ ಸೆಲ್ಫ್. ನೆಗೆಟಿವ್ ಥಾಟ್ಸ್ ಬರ್ತಾ ಇದೆಯಾ, ಅದನ್ನು ಗಮನಕ್ಕೆ ಮಾಡಿರಿ. ಬಿ ಪಾಸಿಟಿವ್. ಟೀಚರ್ಸಿಗೆ, ಮಕ್ಕಳಿಗೆ, ಯಾವುದೇ ವಯಸ್ಸಿನವರಿಗೂ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಮ ಬಗ್ಗೆ ನೀವೇ ನೆಗೆಟಿವ್ ಮಾತಾಡಿದರೆ ಪಾಸಿಟಿವ್ ಮಾತಾಡೋರು ಯಾರು? ನಾನು 100% ತೆಗಿತೀನಿ ಅಂತೇಳಿ ನನಗೆ ಪಾಯಿಂಟ್ ನಾನು ಏನು ಹೇಳಿದ್ನಲ್ಲ, ಈ 3 ಪಾಯಿಂಟು ನಿಮಗೆ ಎಷ್ಟು ದುಡ್ಡು ಕೊಟ್ಟರೆ ಮಾರ್ಕೆಟಲ್ಲಿ ಸಿಗುತ್ತೆ. ಮೆಮೊರಿ ಪವರು, ಸ್ಟ್ರೆಸ್ ಮ್ಯಾನೇಜ್ಮೆಂಟು ಮತ್ತು ಪಾಸಿಟಿವ್ ಥಿಂಕಿಂಗ್, ಆತ್ಮವಿಶ್ವಾಸ, ಧೈರ್ಯ, ಇವೆಲ್ಲ ಎಷ್ಟು ದುಡ್ಡು ಕೊಟ್ಟರೆ ಮಾರ್ಕೆಟ್ನಲ್ಲಿ ಸಿಗ್ಬೋದು ಹೇಳಿ. ಯಾರು ಕೊಡಕ್ಕೆ ರೆಡಿ ಇದ್ದಾರಾ? ನಿಮಗೆ ಇದ್ದಾರಾ? ನೋ. ಎಷ್ಟು ಕೋಟಿ ಕೊಡ್ತೀನಿ ಅಂದರೂ ಯಾರಿಗೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಇದನ್ನು ಪಡೆಯೋದಕ್ಕೆ ನಾವೇ ಪಡ್ಕೋಬೇಕು. ಯಾವ ರೀತಿ ಪಡ್ಕೋಬೇಕು? ದೇರ್ ಇಸ್ ಓನ್ಲಿ ಒನ್ ವೇ, ಥ್ರೂ ಮೆಡಿಟೇಷನ್. ಇಂಪಾರ್ಟೆನ್ಸ್ ಆಫ್ ಮೆಡಿಟೇಷನ್ ಅಂದರೆ ಇದೆ. ನಿಮ್ಮಲ್ಲಿ ಇರ್ತಕ್ಕಂಥ ಶಕ್ತಿಗಳನ್ನು ನೀವು ಪರಿಚಯ ಮಾಡ್ಕೊಂಡ್ಬಿಟ್ಟು, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ಟು, ಹೂ ಯು ಆರ್ ಅನ್ನೋದು ಅರ್ಥ ಆಗ್ಬಿಡ್ತು ಅಂತಂದರೆ ನಿಮಗೆ ಯಾರೂ ತಡೆಯೋರಿಲ್ಲ. ನೋ ಬಡಿ ಈಸ್ ದೇರ್ ಟು ಸ್ಟಾಪ್ ಯು. ನಾನು ಹೇಳೋ ಪಾಯಿಂಟ್ಗಳಿದೆಯಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇವು ನಿಮಗೆ ಜೀವನದಲ್ಲಿ ಕ್ವಶನ್ಗಳನ್ನ ನೀವು ಪದೇ 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 ಕೇಳಿದ್ರಿ ಅಂದರೆ ಏನಾರ ಒಂದು ಆಗ್ತೀರಿ. ಆರ್ಡಿನರಿ ಅಂತೂ ಇರಲ್ಲ, ಎಕ್ಸ್ಟ್ರಾಡಿನರಿ ಆಗ್ತೀರಾ. ಅದು ನಿಮ್ಮ ಮೇಲೆ ಡಿಪೆಂಡು. ನಾನು ಇವತ್ತು ಬಂದು ಹೇಳ್ಬೋದು, ಹೋಗ್ಬೋದು. ಬಟ್ ನಾಳೆಯಿಂದ ನೀವು ಮಾಡ್ತಾ ಇದ್ದೀರೋ ಇಲ್ಲೋ ನಾನು ಬಂದು ಚೆಕ್ ಮಾಡಲ್ಲ. ಇಟ್ಸ್ ಯುವರ್ ಡ್ಯೂಟಿ, ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ರೈಟ್? ಸೊ ಈ 3 ನಮಗೆ ಏನು ಕೊಡುತ್ತೆ? ಮೆಡಿಟೇಷನ್ ಮಾಡಬೇಕಾ ಮಾಡಬಾರ್ದ ಹೇಳಿ? ಮಾಡಬೇಕಾ? ಮಾಡಲೇಬೇಕು. ಯಾರ್ಯಾರು ಮಾಡಬೇಕು?
ವಯಸ್ಸಾದವ್ರು ಮಾಡಬೇಕಾ? ಗಡ್ಡ ದಾಡಿ ಬಿಟ್ಟವ್ರು ಮಾಡಬೇಕಾ? ಹಿಮಾಲಯದಲ್ಲಿ ಕುಂತವ್ರು ಮಾಡಬೇಕಾ? ಈ 3 ಪಾಯಿಂಟು ಅವ್ರಿಗೆ ಬೇಕಾ ನಿಮಗೆ ಬೇಕಾ? ನಾನು ಹೇಳಿದ ಪಾಯಿಂಟ್ಗಳು ಬೇಕು ತಾನೆ? ಸೊ ಮೆಡಿಟೇಷನ್ನು 5 ವರ್ಷದ ಮಗುವಿಂದ ಹಿಡಿದು ಎಲ್ಲರಿಗೂ ಬೇಕು. ಕರೆಕ್ಟ್? ಎಲ್ಲರಿಗೂ ಬೇಕು ಅನ್ನೋದು ನಿಮಗೆ ಅರ್ಥ ಆಯ್ತಾ ಈಗ? ಸೊ ಮತ್ತು ಇದಕ್ಕೆ ಏನು ಕೊಡಬೇಕು? ಟೈಮ್ ಕೊಡಬೇಕು. ಎಲ್ಲೂ ನಾವು ಇವತ್ತು ನಾವು ನಿಮಗೆ ಬಂದಿರೋದು ಫ್ರೀ ಮೆಡಿಟೇಷನ್ ಹೇಳ್ಕೊಡೋಕ್ಕೆ. ನೀವು ಇದಕ್ಕೆ ಏನು ಕೊಡಬೇಕು ಅಂದರೆ ಟೈಮ್ ಕೊಡಬೇಕಷ್ಟೆ. ನಿಮ್ಮಲ್ಲಿ ಹಾಫ್ ಆನ್ ಅವರು ಅದನ್ನು ಹೇಳ್ತೀವಿ. ಎಷ್ಟೊತ್ತು ಧ್ಯಾನ ಮಾಡಬೇಕು? ನಿಮ್ಮ ವಯಸ್ಸು ಎಷ್ಟೈತಿ ಅಷ್ಟು ನಿಮಿಷ ಧ್ಯಾನ ಮಾಡಿ. 10 ವಯಸ್ಸಿದ್ರೆ 10 ನಿಮಿಷ, 15 ಇದ್ದರೆ 15 ನಿಮಿಷ, 20 ಇದ್ದರೆ ಎಷ್ಟು ನಿಮಿಷ ಮಾಡಬೇಕು? ಜೋರಾಗಿ ಹೇಳಿ. ಎಸ್. 30 ವಯಸ್ಸಿದ್ರೆ 50 ಇದ್ದರೆ ಕರೆಕ್ಟಾ? ಸೊ ಎಷ್ಟು ಸತಿ ಮಾಡಬೇಕು? ಡೈಲಿ 2 ಟೈಮ್ಸ್ ಮಾಡಿ. 2 ಟೈಮ್ಸ್. ಅದಲ್ಲದೆ ನೀವು ಓದ್ತಾ ಇದ್ದೀರಲ್ಲ, ಎಲ್ಲ ಓದೋಕ್ಕಿಂತ ಮುಂಚೆ 5 ನಿಮಿಷ ಧ್ಯಾನ ಮಾಡಬೇಕು. ಓದೋಕ್ಕಿಂತ ಮುಂಚೆ 5 ನಿಮಿಷ ಧ್ಯಾನ ಮಾಡಿ ನೀವು ಓದಿದರೆ ಅದು ತುಂಬ ಚೆನ್ನಾಗಿ ನಿಮಗೆ ಒಳಗಡೆ ಹೋಗುತ್ತೆ, ಬ್ರೈನಲ್ಲಿ ಹೋಗುತ್ತೆ, ಮೆಮೊರಿ ಪವರಲ್ಲಿ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಯಾವ ರೀತಿ ಧ್ಯಾನ ಮಾಡೋದು? ಈಗ ಎಷ್ಟೊತ್ತು ಮಾಡಬೇಕು ಹೇಳ್ದೆ ನಿಮಗೆ. 2 ಟೈಮ್ಸ್. ಎಷ್ಟೊತ್ತು ಮಾಡಬೇಕು? ಅಕಾರ್ಡಿಂಗ್ ಟು ಯುವರ್ ಏಜ್. ಕರೆಕ್ಟ್? ಯಾವಾಗ ಮಾಡಬೇಕು ಅನ್ನೋದು ಹೇಳಿದೆ, ಎಷ್ಟು ಸತಿ ಮಾಡಬೇಕು ಅಂತ ಹೇಳಿದೆ. ಎಲ್ಲಿ ಮಾಡಬೇಕು? ಎಲ್ಲಿ ಮಾಡಬೇಕು? ಎಲ್ಲಿ ಬೇಕಾದರೂ ಮಾಡ್ಬೋದು. ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾ, ಬಸ್ಸಲ್ಲಿ ಮಾಡಿರಿ, ಟ್ರೈನಲ್ಲಿ ಮಾಡಿರಿ, ಎಲ್ಲಿ ಕೂತ್ಕೊಂಡಿದ್ದೀರೋ ಅಲ್ಲೇ ಮಾಡ್ಬೋದು. ಇದಕ್ಕೆ ಮೈಲಿಗೆ ಏನೂ ಇಲ್ಲ. ಸ್ನಾನ ಮಾಡೇ ಮಾಡಬೇಕು, ಏನೂ ಇಲ್ಲ. ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಮಾಡಿ. ಏನು ಮಾಡಬೇಕು? ಅದೇ ಮೇನ್ ಪಾಯಿಂಟ್. ಹೆಂಗಪ್ಪ ಧ್ಯಾನ ಮಾಡಿರಿ ಅಂತ ಹೇಳ್ತಿದ್ದಾರೆ, ಹೆಂಗೆ ಮಾಡಬೇಕು? ಭಾಳ ಹಾರ್ಡ್ ಇರಬೇಕೇನೋ ಅನಿಸ್ಬೋದು. ಭಾಳ ಈಸಿ, ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ಮೆಡಿಟೇಷನ್ ನಾನು ಹೇಳ್ಕೊಡ್ತಾ ಇರೋದು. ಏನು ಅಂತಂದರೆ, ಇಲ್ಲಿ ಎಷ್ಟು ಜನ ಉಸಿರಾಡ್ತಾ ಇದ್ದೀರಿ ಕೈ ಎತ್ತಿ. ಎಲ್ಲರೂ ಉಸಿರಾಡ್ತಾ ಇದ್ದೀರಿ ಮೇಡಮ್? ಕೈ. ಎಲ್ಲರೂ ಉಸಿರಾಡ್ತಾ ಇದ್ದೀರಲ್ಲ. ಧ್ಯಾನದಲ್ಲಿ ಏನು ಮಾಡಬೇಕು ಅಂದರೆ, ಕಣ್ಣನ್ನು ಮುಚ್ಕೋಬೇಕು, ಕೈ ಬೆರಳುಗಳು ಒಂದಕ್ಕೊಂದನ್ನು ಜೋಡಿಸ್ಕೋಬೇಕು ಆರಾಮ್ಸೆ. ಕುತ್ಕೊಂಡಿರೋರೆಲ್ಲ ಕರೆಕ್ಟಾಗಿ ಕೂತ್ಕೊಂಡಿದ್ದೀರಿ. ಚೇರ್ ಮೇಲೂ ಮಾಡ್ಬೋದು, ಸೋಫಾ ಮೇಲೆ ಮಾಡ್ಬೋದು. ಹಿಂಗೆ ಕೂತ್ಕೊಂಡು ಮಾಡಬೇಕು ಅಂತ ಏನೂ ಇಲ್ಲ. ಪೊಸಿಷನ್ ಚೇರ್ ಮೇಲೆ ಕೂತ್ಕೊಂಡ್ರೆ ಒಂದು ಕಾಲ ಮೇಲೆ ಒಂದು ಕಾಲು ಈ ರೀತಿ ಹಾಕಬೇಕು. ಇವ್ರೇನು ಹಾಕಿದಾರಲ್ಲ ಈ ಮಾಸ್ಟರ್ಸು, ಈ ರೀತಿ ಕೈ ಬೆರಳುಗಳು ಒಂದಕ್ಕೊಂದು ಜೋಡಿಸ್ಕೊಳ್ರಿ. ಬ್ಯಾಕ್ ರೆಸ್ಟ್ ತೊಗೋಬೋದು. ಗೊತ್ತಾಯ್ತಾ? ಆರಾಮ್ಸೆ ಕೂತ್ಕೋಬೋದು. ಚೇರಲ್ಲಿ ಮಾಡಿರಿ, ಸೋಫಾದಲ್ಲಿ ಮಾಡಿರಿ. ಕೆಳಗಡೆ ಕೂತ್ಕೊಂಡಾಗ ನಿಮ್ದೇನು ಪೊಸಿಷನ್ ತೊಗೊಂಡಿದ್ದೀರಲ್ಲ ಕರೆಕ್ಟ್. ದಿಸ್ ಈಸ್ ದ ಪೊಸಿಷನ್. ಸರಿನಾ? ಓಕೆ. ಸೊ ಈಗ ನಾನು ನಿಮಗೆ ಧ್ಯಾನದ ವಿಧಾನ ಹೇಳ್ತೀನಿ. ಕಣ್ಣು ಮುಚ್ಕೊಂಡು ಮತ್ತೆ ಏನು ಮಾಡಬೇಕು? ಓಂಕಾರ ಹೇಳಬೇಕು. ಓಂಕಾರ ಹೇಳಬೇಕು. ಇಲ್ಲ, ಅದಕ್ಕೆ ಬರ್ತೀನಿ. ನಾವು ಕಣ್ಣು ಮುಚ್ಕೊಂಡು, ಈಗ ಧ್ಯಾನ ಅಂದ್ರೇನು ರಿಯಲ್ ಎಕ್ಸ್ಪ್ಲನೇಷನ್ ಹೇಳ್ತೀವಿ. ಧ್ಯಾನ ಅಂತಂದರೆ ಮನಸ್ಸು ಏನಾಗಬೇಕು ಅಂತಂದರೆ ಶೂನ್ಯ ಆಗಬೇಕು. ಮನಸ್ಸು ಶೂನ್ಯವಾದ್ರೇ ಅದಕ್ಕೆ ಧ್ಯಾನ ಆಗ್ತದೆ. ದೇಹ ಶುದ್ಧಿ ಆದರೆ ಸ್ನಾನ, ಮನಸ್ಸು ಶುದ್ಧಿ ಆದರೆ ಧ್ಯಾನ. ಮನಸ್ಸು ಶುದ್ಧಿ ಯಾವ ರೀತಿ ಮಾಡ್ತೀರಾ? ಈಗ ಮೇಡಮ್ ಒಂದು ಒಳ್ಳೆ ಪಾಯಿಂಟ್ ಹೇಳ್ಕೊಡ್ರಿ ನನಗೆ. ಯಾಕಂದರೆ ಭಾಳ ಜನಕ್ಕೆ ಧ್ಯಾನ ಅಂದರೆ ಗೊತ್ತಿಲ್ಲ. ಧ್ಯಾನ ಅಂದರೆ ಬೇರೆ, ಚಾಂಟಿಂಗ್ ಬೇರೆ, ಮಂತ್ರ ಬೇರೆ, ಜಪ ಬೇರೆ, ತಂತ್ರ ಬೇರೆ. ಇವನ್ನ ಅರ್ಥ ಮಾಡ್ಕೊಂಡು ಸಿಂಪಲಾಗಿ ಹೇಳ್ತೀನಿ. ಓಂ 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 ಅಂತ ನೀವು ಹೇಳ್ತೀರಂತ ತಿಳ್ಕೊಳ್ರಿ. ಓಂ ಹೇಳಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ. ಓಂ ಓಂ ಅಂತ ನೀವು ಹೇಳಬೇಕಾದ್ರೆ ಮನಸ್ಸು ಅಲ್ಲಿ ರನ್ನಿಂಗ್ ಇದೆಯಾ, ಆಫ್ ಇದೆಯಾ, ನಡೀತಾ ಇದೆಯಾ, ಏನಾದರೂ ನಡೀತಾ ಇದೆಯಾ? ಸೊ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗಲ್ಲ. ಧ್ಯಾನ ಅಂದರೆ ಏನು? ಮನಸ್ಸನ್ನು ಶೂನ್ಯ ಮಾಡೋದು.
ಧ್ಯಾನ ಮಾಡೋದಕ್ಕಾದ್ರೆ ಏನು ಮ್ಯೂಸಿಕ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನಿಮಗೆ ಉಸಿರು, ನಿಮ್ಮ ಜೊತೆ ಉಸಿರಾಡ್ತಾ ಇದ್ದೀರಲ್ಲ, ಆ ಉಸಿರು ಒಂದೇ ಸಾಕು. ನಿಮ್ಮ ಉಸಿರನ್ನು ಬೆಸ್ಟ್ ಫ್ರೆಂಡ್ ಮಾಡ್ಕೊಂಬಿಡಿ. ಯಾಕಂದರೆ ಅದನ್ನೇ ತಾನೇ ನಿಮ್ಮ ಜೊತೆ 24/7 ನಿಮ್ಮ ಜೊತೆ ಯಾರು ಇರ್ತಾರೆ? ನಿಮ್ಮ ಉಸಿರು ತಾನೇ ಇರೋದು. ಅದ್ರದ್ದು ಬೆಸ್ಟ್ ಫ್ರೆಂಡ್ ಮಾಡ್ಕೊಂಬಿಡ್ರಿ. ಅದನ್ನು ಲೈಫಲ್ಲಿ ಏನು ಬೇಕಾದ್ರೂ ಅಚೀವ್ಮೆಂಟ್ ಮಾಡಿ. ಏನು ಮಾಡ್ಬೇಕು? ಕಣ್ಣು ಮುಚ್ಕೊತೀರಾ, ಸಹಜವಾಗಿ ಉಸಿರಾಡ್ತಾ ಇದ್ದಾರೆ. ಎಲ್ಲರೂ ಏನಾದರೂ ಎಫರ್ಟ್ ಆಗ್ತಾ ಇದ್ದಾರೆ ಉಸಿರಾಟಕ್ಕೆ? ಇಲ್ಲಲ್ಲ, ಅದ್ರ ಪಾಡಿಗೆ ಅದು ನಡೆದಿದೆ. ಕಣ್ಣು ಮುಚ್ಕೊಂಡು ಏನು ಮಾಡ್ತೀರಾ ಅಂದರೆ ಉಸಿರಾಟನ ಗಮನಿಸ್ತೀರ. ಗಮನಿಸೋದಕ್ಕಂತ ಕೂತ್ಕೊಂಡಾಗ 108 ಆಲೋಚನೆಗಳು ಬರ್ತವೆ. ಯಾಕಂದ್ರೆ ಮಾಡಿರಲ್ಲ ಮುಂಚೆ, ಇದೇ ಫಸ್ಟ್ ಟೈಮ್. ಕೆಲವ್ರು ಮಾಡಿರೋದವ್ರು ಗೊತ್ತಿಲ್ಲ ನಿಮಗೆ. ಏನಾಗುತ್ತೆ ಅಂತಂದರೆ, ನಾನು ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಆ ಕೆಲಸ ಇದೆ, ಈ ಕೆಲಸ ಇದೆ, ಬ್ಲಾ ಬ್ಲಾ ಬ್ಲಾ, ವಾಟ್ ಎವರ್ ಇಟ್ ಮೇ ಬಿ, ಅವೆಲ್ಲ ನಿಮಗೆ ಎದುರುಗಡೆ ಬರ್ತವೆ. ಸೊ ಏನು ಮಾಡಬೇಕು? ಅದು ಬಂದಿದ ತಕ್ಷಣ ಅದಕ್ಕೆ ಫೋಕಸ್ ಕೊಡಬೇಡ, ಅದನ್ನು ಅಲ್ಲೇ ಕಟ್ ಮಾಡಿಬಿಡಿ. ಕಟ್ ಮಾಡಿ ಪುಣ್ಯ ನಿಮ್ಮ ಗಮನ ಶ್ವಾಸಕ್ಕೆ. ಇಷ್ಟೇ ಕೆಲಸ ಮಾಡಬೇಕಾಗಿದೆ. ಇದು ನಿಮಗೆ ಒಂದು ವಾರ ಏನಾಗುತ್ತೆ ಅಂದರೆ ಪ್ರಾಕ್ಟೀಸ್ ಬೇಕು. ಏನೇ ಒಂದು ಮಾಡಬೇಕು ಅಂದರೆ ನಮಗೆ ಪ್ರಾಕ್ಟೀಸ್ ಬೇಕು. ಅರ್ಥ ಆಗ್ತಿದೆಯಾ? ಏನಾಗುತ್ತೆ ಅಂದರೆ, ನೀವು ಇಷ್ಟೇ ಮಾಡೋದ್ರಿಂದ ಸಾಕು. ಜಸ್ಟ್ ಅಬ್ಸರ್ವ್ ಯುವರ್ ಬ್ರೆತ್, ಸಿಂಪಲ್ ನಾರ್ಮಲ್ ಟೆಂಡರ್ ಬ್ರೆತ್. ಇಷ್ಟೇ ಮಾಡಬೇಕಾಗಿರೋದು. ಇಷ್ಟು ನೀವು ಡೈಲಿ 2 ಟೈಮ್ಸ್ ಮಾಡಿದ್ರಿ ಅಂತಂದರೆ ನಿಮಗೆ ನಾನು ಹೇಳಿದ ಪಾಯಿಂಟ್ಗಳೆಲ್ಲ ನೀವು ಕ್ರಮೇಣವಾಗಿ ಸಾಧಿಸ್ತೀರ. ಪೀಸ್ ಆಫ್ ಮೈಂಡ್, ನೆಮ್ಮದಿ, ಆರೋಗ್ಯ, ಆತ್ಮವಿಶ್ವಾಸ, ಧೈರ್ಯ, ಸ್ಟ್ರೆಸ್ ಫ್ರೀ ಲೈಫ್. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ? ನೀವು ಧ್ಯಾನ ಮಾಡೋದ್ರಿಂದ ನಿಮ್ಮಲ್ಲಿ ಒಳಗಡೆ ಇರ್ತಕ್ಕಂಥ ಸ್ಕಿಲ್ಲು ಡೆವಲಪ್ ಆಗ್ತವೆ. ಫಾರ್ ಎಕ್ಸಾಂಪಲ್, ಹಾಡು ಹೇಳೋರು ಇನ್ನೂ ಚೆನ್ನಾಗಿ ಹಾಡು ಹೇಳ್ತಾರೆ, ಡ್ಯಾನ್ಸ್ ಮಾಡೋರು ಇನ್ನೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಪಾಠ ಹೇಳ್ಕೊಡೋರು ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ, ಕೇಳೋರು ಯು ವಿಲ್ ಬಿ ಎ ಗುಡ್ ಲಿಸನರ್. ಅರ್ಥ ಆಗ್ತಿದೆಯಾ? ನಿಮ್ಮ ಸ್ಕಿಲ್ಲು ಡೆವಲಪ್ಮೆಂಟ್ ಆಗುತ್ತೆ. ಮತ್ತು ಇಷ್ಟೆಲ್ಲ ನಮಗೆ ಬೆನಿಫಿಟ್ಸ್ ಇರೋದು ನಾವು ಮಾಡಬೇಕೋ ಮಾಡಬಾರ್ದು? ಮಾಡ್ಬೇಕು ತಾನೆ? ಟೈಮ್ ಇಲ್ಲ ಸರ್, ಕರೆಕ್ಟ್? ಟೈಮ್ ಇಲ್ಲ. ಟೈಮ್ ನಮಗೆ ನಾವೇ ಕೊಡಲಿಲ್ಲ ಅಂದರೆ, ನಮಗೆ ನಾವು ಒಂದು ಅರ್ಧ ಗಂಟೆನೂ ಟೈಮ್ ಕೊಡಲಿಲ್ಲ ಅಂದರೆ ಆ ಲೈಫು ಏನಾಗುತ್ತೆ ಗೊತ್ತಾ? ನಿಮಗೆ ನೀವು ಅರ್ಧ ಗಂಟೆ, ವಿವೇಕಾನಂದ ಅವರು ಹೇಳಿದ್ದಾರೆ, ನಿಮಗೆ ನೀವು ಟೈಮ್ ಕೊಡಿ. ನಿನ್ನಿಂದ ನಿನಗೆ ನೀನು ಟೈಮ್ ಕೊಟ್ಟರೆ ನೀನು ಏನೋ ಅರ್ಥ ಆಗಿ ನೀನು ಏನಾರ ಸಾಧನೆ ಮಾಡ್ತೀಯಾ. ನಿನಗೆ ನೀನು ಟೈಮ್ ಕೊಡಲಿಲ್ಲ ಅಂದರೆ ಬೇರೆಯವ್ರಿಗೆ ಟೈಮ್ ಕೊಟ್ಟು ಆರ್ಡಿನರಿ ಆಗಿ ಹುಟ್ಟಿ ಆರ್ಡಿನರಿ ಆಗಿ ಸಾಯ್ತೀಯ. ಸಿಂಪಲ್ ಇದೆ. ನಿಮಗೆ ನೀವು ಟೈಮ್ ಕೊಟ್ಟು ಏನಾರು ಅಚೀವ್ಮೆಂಟ್ ಮಾಡಬೇಕು, ಶಾಲೆಗೆ ಒಳ್ಳೆಯ ಹೆಸರು ತರಬೇಕು, ಟೀಚರ್ಸಿಗೆ ಒಳ್ಳೆಯ ಹೆಸರು ತರಬೇಕು, ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಆಗಬೇಕು, ಒಳ್ಳೆ ಹೆಸರು ತಗೋಬೇಕು ಅನ್ನೋದಿತ್ತು ಅಂತಂದರೆ ಅದಕ್ಕೆ ಈ ಟೂಲ್, ಮೆಡಿಟೇಷನ್ ಅನ್ನೋ ಒಂದು ಟೂಲ್. ಉಸಿರೇ ಅದಕ್ಕೆ ಟೂಲ್, ನಮ್ಮ ಉಸಿರಾಟ ಅಷ್ಟೇ. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ನಾನೀಗ ಒಂದು 15 ನಿಮಿಷ ನಿಮಗೆ ಮೆಡಿಟೇಷನಿಗೆ ಕೂರಿಸ್ತೀನಿ. ಮೆಡಿಟೇಷನ್ ಅಂದರೆ ಏನು ಗೊತ್ತಾ? ಅಬ್ಸರ್ವಿಂಗ್ ಯುವರ್ ಸಿಂಪಲ್ ಆ್ಯಂಡ್ ನ್ಯಾಚುರಲ್ ಬ್ರೆತ್. ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ, ಒಂದೇ ಲೈನ್. ನೀವು ಏನು ಚಾಂಟಿಂಗ್ ಮಾಡಬೇಡಿ, ಆಮೇಲೆ ಮಾಡ್ಕೊಳ್ರಿ, ಬೇಡ ಅನ್ನೋದಿಲ್ಲ ನಾನು. ಬಟ್ ಡ್ಯೂರಿಂಗ್ ಮೆಡಿಟೇಷನ್ ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನಸ್ಸನ್ನು ಖಾಲಿ ಮಾಡಬೇಕು. ಮನಸ್ಸು ಖಾಲಿ ಆಗೋದಕ್ಕೆ ಉಸಿರಾಟನ ಗಮನಿಸ್ಬೇಕು. ಉಸಿರಾಟನ ಗಮನಿಸ್ತಾ ಹೋದರೆ ಮನಸ್ಸು ತನ್ನಕ್ಕೆ ತಾನೇ ಖಾಲಿ ಆಗ್ತಾ ಬರುತ್ತೆ. ಪ್ರಾಕ್ಟೀಸ್ ಮಾಡ್ತಾ 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 ಏನಾಗುತ್ತೆ ಅಂದರೆ ನಿಮಗೇನು ಆಗುತ್ತೆ ಅಂದರೆ ನಿಮಗೆ ಅದರಲ್ಲಿ ಒಂದು ಪರ್ಫೆಕ್ಷನ್ ಬರುತ್ತೆ. ಈ ನಾವು 9 ತಾಸು ಧ್ಯಾನ ಮಾಡ್ತೀವಿ ಗೊತ್ತಾ? 9 hours. ಮೊನ್ನೆ ಹಿರಿಯೂರಲ್ಲಿ ಒಂದು ಫಂಕ್ಷನ್ ಆಯಿತು. ಬೆಳಿಗ್ಗೆ 9 ಗಂಟೆಗೆ ಕೂತ್ಕೊಂಡವರು ಮಧ್ಯಾಹ್ನ 1:30ಗೆ ಎದ್ವಿ ಧ್ಯಾನದಿಂದ. ಲಂಚ್ ಊಟ ಮಾಡಿದ್ವಿ. ಮತ್ತೆ 2:30ಗೆ ಕೂತ್ಕೊಂಡವರು 6-6:30 ತನಕ ಕೂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡಿದ್ದಾರಲ್ಲ. ನಮಗೆ ಪಾಸಿಬಿಲಿಟಿ ಇದೆ ಅಂದರೆ ನಿಮಗೂ ಪಾಸಿಬಿಲಿಟಿ ಇದೆಯಾ? ನೀವು 9 ತಾಸು ಮಾಡಿರಿ ಅಂತ ನಾನು ಹೇಳ್ತಾ ಇಲ್ಲ. ಪೊಟೆನ್ಷಿಯಲ್ ಎಲ್ಲರಿಗೂ ಇದೆ. ನೀವು ಸಾಕು, ನಿಮ್ಮ ಏಜ್ ಎಷ್ಟಿದೆ ಅಷ್ಟು ಮಾಡಿ. ಚೆನ್ನಾಗಿ ಅನ್ನಿಸ್ತೈತಾ ಯು ಕ್ಯಾನ್ ಎಕ್ಸ್ಟೆಂಡ್, ಅದು ನಿಮಗೆ ಬಿಡಿ. ಏನಾರು ಡೌಟ್ ಇದೆಯಾ? ಈಗ ಕೂತ್ಕೊಳ್ಳೋಣ ಒಂದು 15 ನಿಮಿಷ. ಮೊಬೈಲ್ ಎಲ್ಲರೂ ಸೈಲೆಂಟ್ ಮಾಡಿರಿ.